Watch India's largest kids library only on Jio Hotstar. Download the app now. ಅಯ್ಯಯ್ಯೋ ಎಷ್ಟೊಂದು ಬಿಸಿಲಿದೆ ಮಠ. ನನ್ಗನ್ಸುತ್ತೆ ಇವತ್ತು ಸೂರ್ಯ ಮಹಾರಾಜ ನಮ್ಮಿಬ್ಬರ ತಲೆ ಮೇಲೆ ಸಖತ್ ಆಶೀರ್ವಾದ ಮಾಡ್ತಿದ್ದಾನೆ ಕಣ ಮಠ. ನನ್ನ ಈ ಮೆಸೇಜು ಮೋಟು ಪತ್ಲು ಲೈಫಲ್ಲಿ ಬಿರುಗಾಳಿ ಎಬ್ಸುತ್ತೆ ಕಣ್ರ. ಬಂದ್ರು ನೀವಿಬ್ರು ನನ್ನ ಜೊತೆ, ಬೇಗ ಬನ್ನಿ. ಪತ್ಲು ಇಲ್ಲೋಡು ಐಸ್ ಕ್ರೀಮ್ ಆಫರ್ ಹೆಂಗಿದೆ ಅಂತ. ಏನ್ ಬರ್ದಿರ್ ಗೊತ್ತೇನೋ, ಇವತ್ತು ಯಾರು ಇಬ್ರು ಅವ್ರ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾರೋ ಅವ್ರಿಗೆ ಫ್ರೀ ಆಗಿ ಹೊಟ್ಟೆ ತುಂಬಾ ಐಸ್ ಕ್ರೀಮ್ ನ ತಿನ್ನಕ್ ಕೊಡ್ತಾರಂತೆ. ಒಳ್ಳೆ ಐಸ್ ಕ್ರೀಮ್ ಪಾರ್ಲರ್ ಅಲ್ವೇನೋ. ಆದ್ರೆ ಪತ್ಲು ಇವಾಗ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಹತ್ರ ಓಡ್ಸಕ್ ಕಾರೇ ಇಲ್ವಲ್ಲೋ, ಏನ್ ಮಾಡೋದು? ಯಾಕೋ ಇಲ್ಲ, ಕಾರ್ ಇದೆ ಕಣ, ನಮ್ಮ ಹತ್ರ ಇಲ್ದಿರ್ಬೋದು, ಆದ್ರೆ ಬಾಕ್ಸರಣ್ಣ ಹತ್ರ ಇದೆಯಲ್ಲೋ ಕಾರು. ಬಾಕ್ಸರಣ್ಣ, ನಿಮ್ ಕಾರು ನಮ್ಗೆ 1 hour ಬೇಕಾಗಿತ್ತು ಅಣ್ಣ, ಪ್ಲೀಸ್ ಅಣ್ಣ. ಹೌದಾ? ಕಾರೇನೋ ಕೊಡ್ತೀನಿ, ಆದ್ರೆ ಕಾರ್ಗೇನಾದ್ರೂ ಒಂದೇ ಒಂದ್ ಗೆರೆ ಬಿದ್ರೆ ಯೋಚನೆ ಮಾಡಿ ನಿಮ್ಮಿಬ್ಬರಿಗೂ ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತೀರಾ ಬಾಕ್ಸರಣ್ಣ ನೀವು? ಇವಾಗ ಗೊತ್ತಾಯ್ತಾ ಮಠ? ನಿನಗೆ ಕೇಳೋ ಅವಶ್ಯಕತೆ ಏನಿತ್ತು? ಅರ್ಥ ಆಯ್ತು ಅಣ್ಣ, ಅರ್ಥ ಆಯ್ತು ಬಿಡು. ಕೇಳ್ರಿ, ರಸ್ತೆನಲ್ಲಿ ಹೋಗ್ತಾ ನನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ರಿ. ಓಕೆ, ಬನ್ನಿ ಬನ್ನಿ, ನಮ್ಮ ಐಸ್ ಕ್ರೀಮ್ ಕಂಪನಿಯ ಪರವಾಗಿ ಮೊದಲನೇದಾಗಿ ಯಾರು ಬರ್ತಾರೋ ಇಬ್ಬರು ಕಸ್ಟಮರ್ಗೆ ನಾವು ಫ್ರೀ ಆಗಿ ಹೊಟ್ಟೆ ತುಂಬಾ ಐಸ್ ಕ್ರೀಮ್ ತಿನ್ನಕ್ ಕೊಟ್ಬಿಡ್ತೀವಿ. ಈ ಬೇಸಿಗೆ ಕಾಲದಲ್ಲಿ ಇದು ಒಳ್ಳೆ ಆಫರು. ಒಂದು ನನಗ್ ಕೊಡು, ಇನ್ನೊಂದು ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಕೊಡು. ಅರ್ಥ ಆಯ್ತಾ? ಮಠ ಎಲ್ಲ ನೀರ್ನಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತಲ್ಲ. ನೀನ್ ಹೇಳ್ದೆ ಐಸ್ ಕ್ರೀಮ್ ಫ್ರೀ ಆಗಿ ಕೊಡ್ತಾರೆ ಹೋಗೋಣ ಅಂತ, ಆದ್ರೆ ನಮ್ಮಿಬ್ಬರು ಅದೃಷ್ಟ ಬಾಕ್ಸರಣ್ಣಂಗೆ ಬಂದ್ಬಿಟ್ಟಿದೆಯಲ್ಲ. ಸಾರಿ ಸರ್, ನಮ್ಮ ಭರವಸೆ ಐಸ್ ಕ್ರೀಮು ಯಾರ ನಂಬಿಕೆನೂ ಹಾಳು ಮಾಡೋದಿಲ್ಲ ಸರ್. ಈಗ ನಿಮ್ 3 ಜನಕ್ಕೂ ಟೀ ಹಣ್ಣಿನ ಅಂಗಡಿವರೆಗೂ ರೇಸ್ ಕಾಂಪಿಟೇಷನ್ ಇಡ್ತೇನೆ. ಅದರಲ್ಲಿ ಯಾರಿಬ್ರು ಫಸ್ಟ್ ಬರ್ತಾರೋ ಅವರಿಗೆ ಕಂಪನಿ ಪರವಾಗಿ ಫ್ರೀ ಐಸ್ ಕ್ರೀಮ್ ನ ಕೊಡ್ತೀವಿ. ಸರಿ ಆಯ್ತು, ರೇಸ್ ನಡಿಲಿ. ಉಷಾ, ನೀವಿಬ್ರಲ್ಲಿ ಯಾರಾದ್ರೂ ನನಗಿಂತ ಮುಂದೆ ಹೋದ್ರಿ. ಅರ್ಥ ಆಯ್ತಾ? ಎಲ್ಲ ರೆಡಿ ಆಗಿದೆ ತಾನೇ? ಗೆಟ್ ಸೆಟ್ ಗೋ. ನಿಮ್ಗೆ ಇಷ್ಟೊಂದು ಧೈರ್ಯ ಅಲ್ಲಿಂದ ಬಂತು ನನಗಿಂತ ಮುಂದೆ ಹೋಗಕ್ಕೆ? ನನ್ನ ಕೈಲಿ ಒದೆ ತಿನ್ನಕ್ ಆಸೆನಾ ನಿಮ್ಗೆ? ಬುದ್ಧಿವಂತರಿದ್ದೀರಾ, ಬಚಾವಾದ್ರಿ. ಪತ್ಲು, ಇಲ್ಲ ಐಸ್ ಕ್ರೀಮ್ ಅವನು ಇಲ್ಲ, ಹಾಗೆ ಬಾಕ್ಸರಣ್ಣನ ಕಾರು ಇಲ್ವಲ್ಲೋ. ನನ್ಗನ್ಸುತ್ತೆ ಕಣ, ಭರವಸೆ ಐಸ್ ಕ್ರೀಮ್ ಅವನು ನಮಗೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಈಗ ಎಸ್ಕೇಪ್ ಆಗ್ಬಿಟ್ಟ. ನಿನ್ನ ಭರವಸೆ ಗಿರ್ವಸೆ ಎಲ್ಲ ನನಗೆ ಬೇಕಾಗಿಲ್ಲ. ನನ್ನ ಕಾರ್ಗೆ ಏನಾರು ಆದ್ರೆ ನಾನು ನಿಮ್ಮಿಬ್ಬರಿಗೂ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಉಷಾ, ಹಲೋ, ಬಾಕ್ಸರನ್ನ ಕೇಳಿ ಅವರು ಮನೆಯಲ್ಲಿ ಆ ಜ್ಯುವೆಲ್ರಿ ಬಾಕ್ಸ್ ನ ಎಲ್ಲಿಟ್ಟಿದ್ದಾರೆ ಅಂತ. ಈಗ ಹೇಳ್ತೀನಿ ಬಾಕ್ಸರಣ್ಣ, ನೀವು ಜ್ಯುವೆಲ್ರಿ ಬಾಕ್ಸ್ ನ ಎಲ್ಲಿಡ್ತೀರಣ್ಣ? ಮಂಚದ ಕೆಳಗೆ ತಿಜೋರಿ ಒಳಗೆ ಇಟ್ಟಿದ್ದೀನಿ. ಆದ್ರೆ ಯಾಕೆ? ಇಲ್ಲಿ ಕೇಳೋ, ಮಂಚದ ಕೆಳಗಡೆ ತಿಜೋರಿಲಿ ಇಟ್ಟಿದಾರಂತೆ. ಯಾಕೆಂದ್ರೆ ನಾನು ಕಳ್ತನ ಮಾಡ್ಬೇಕಾಗಿದೆ. ಬಾಕ್ಸರಣ್ಣ, ನಿಮ್ಮಲ್ಲಿ ಯಾರೋ ಕಳ್ಳರು ನುಗ್ಬಿಟ್ಟಿದ್ದಾರೆ. ಮೋಟು ಪತ್ಲು, ಮೊದ್ಲು ನೀವು ನನ್ನ ಕಾರ್ನ ಲೂಟಿ ಮಾಡಿಸಿದ್ರಿ, ಅಲ್ಲಿ ನನ್ನ ಮನೇಲಿ ಕಳ್ತನ ಮಾಡಿಸ್ತಾ ಇದ್ದೀರಾ. ನಮ್ಮ ಮನೇಲಿ ಒಂದೇ ಒಂದು ವಸ್ತು ಕಳ್ತನ ಆದ್ರೂ ನಿಮ್ಮಿಬ್ಬರನ್ನು ಚಚ್ಚಿ ಚಚ್ಚಿ ಒಡೆದಾಕ್ಬಿಡ್ತೀನಿ. ಗೊತ್ತಾಯ್ತಾ ನಾನು ಏನು ಅಂತ? ಮುಂಚೆ ಹೋಗಿ ಕಳ್ಳರನ್ನ ಹಿಡ್ಕೊಳ್ಳಿ, ನಾನು ಹಿಂದಿಂದೇನೆ ಬರ್ತೀನಿ. ಸರಿನಾ? ಮೋಟು ಪತ್ಲು ನನ್ನ ಕಾರು ಮನೆ ಎರಡೂ ಲೂಟಿ ಮಾಡಿಸ್ಬಿಟ್ರು. ಇವತ್ತು ನಿಮ್ಮನ್ನು ಯಾರೂ ಬಚಾವ್ ಮಾಡೋಕ್ಕಾಗಲ್ಲ. ಓಯ್,
ಮಟ ಓಡೋಣ ಬಾರ. ಇನ್ಯಾವತ್ತು ಭರೋಸಾ ಐಸ್ ಕ್ರೀಮ್ ಎಲ್ಲ ನಂಬಿಕೆನೇ ಇಡೋದು ಬೇಡ ಕಣ ನಾವು, ಖಂಡಿತವಾಗ್ಲೂ. ಜಿಂಗಮ್ ಸರ್ ನಮ್ಮನ್ನು ಕಾಪಾಡಿ ಸರ್, ನಿಮ್ ಪಾದ ಹಿಡ್ಕೊಂಡಿದೀವಿ, ಹೆಂಗಾರು ಮಾಡಿ ಕಾಪಾಡಿ ಸರ್. ಅಯ್ಯಮ್ಮ, ನೀವಿಬ್ರು ನನಗೆ ಪಾದಕ್ಕೆ ಬಿದ್ದಿದ್ದೀರಾ. ನಿಮ್ ಪ್ರಾಬ್ಲಮ್ ಏನು ಅಂತ ದಯವಿಟ್ಟು ಈಗಲೇ ಹೇಳಿ. ಓಕೆ, ನಿಮ್ಗೆ ಯಾರು ಹಿಂಸೆ ಕೊಡ್ತಾ ಇದಾರೋ ಅವ್ರು ಹಿಡಿದು ಜೈಲ್ ಒಳಗೆ ಹಾಕ್ಬಿಡ್ತೀನಿ. ಸರ್ ನೋಡಿ ಸರ್, ನಮ್ಮಿಬ್ಬರಿಗೂ ಅದೇ ಸರ್ ಪ್ರಾಬ್ಲಮ್. ಬಾಕ್ಸರ್, ನೀನು ಇವರಿಬ್ಬರನ್ನು ಮುಗಿಸಬೇಕು ಅಂದ್ರೆ ನಾನು ಗೋಡೆಯಲ್ಲಿದ್ದೀನಿ, ನಾನು ಎದುರಿಸ್ಬೇಕು. ಈಗಲೇ ಹೊಡೆದಾಕ್ಬಿಡ್ತೀನಿ ಆ ಗೋಡೆನ. ಅಯ್ಯೋ, ಅಯ್ಯೋ, ಒಂದ್ ನಿಮಿಷ ಟೈಮ್ ಪ್ಲೀಸ್. ಮಟ ಓಡ್ಬಾರ. ಬಾಕ್ಸರಣ್ಣ ನಮ್ಮ ಹಿಂದನೆ ಓಡ್ ಬರ್ತಾ ಇದ್ದಾನೆ ಕಣ, ಏನಾದ್ರು ಮಾಡ. ಪತ್ಲು ಖಾಲಿ ಹೋಟೆಲ್ ಅಂತ ತಲೆ ಓಡಲ್ಲ, ನಿಂಗೆ ಗೊತ್ತು. ಏನಾದ್ರೂ ಐಡಿಯಾ ಕೊಡೋ, ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಮಟೋನ ಹೆಂಗಾರ ಮಾಡಿ ಬಾಕ್ಸರಣ್ಣ ತಡಿತೀನಿ ಕಣ. ನೀನ್ ಈ ಕಡೆಯಿಂದ ಹೋಗಿ ಚಿಂಗಮ್ ಸರ್ನ ಡಾಕ್ಟರ್ನ ಹತ್ರ ಕರ್ಕೊಂಡೋಗ. ಪತ್ಲು ನನ್ನ ಜೀವದ ಗೆಳೆಯ, ಹುಷಾರು ಕೊಡೋ ನೀನು. ಅಯ್ಯಪ್ಪ, ನಾನ್ ನೋಡ್ತೀನಿ ಬಿಡಿ. ನನಗೆ ಬಿಡಿ ಭಾಗ ಜೋಡಿಸೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಅಯ್ಯೋ ನನ್ನ ಗೆಳೆಯ ಗಸಿಟರಾಮ, ಇದನ್ನ ನೋಡಿ ಯಾವ್ದೋ ವಸ್ತು ಅನ್ಕೋಬೇಡ ಕಣಪ್ಪ. ಚಿಂಗಮ್ ಸರ್ ಕಡೆಯ ನಾನು ಫೈನಲ್ ಟೆಸ್ಟ್ ಮಾಡ್ಬಿಡ್ತೀನಿ. ಓ, ಎಲ್ಲ ಪೀಸ್ಗಳನ್ನು ಸರಿಯಾಗಿ ಜೋಡಿಸಿದೆ ಕಡೆಯ. ಹೇಳಿ ಸರ್, ಚಿಂಗಮ್ ಸರ್, ಎದ್ದು ನಿಂತ್ಕೊಳ್ಳಿ ಸರ್. ಅಯ್ಯಮ್ಮ, ನಾನು ಹೇಗೆ ಶೂಟ್ ಮಾಡೋದೀಗ? ನನ್ನ 2 ಕೈಗಳು ಹಿಂದೆ ತಿರುಗಿಬಿಟ್ಟಿದೆ. ಒಟ್ಟು ಬತ್ಲು ಒಳಗಡೆ ಹೋಗಿ ಬಚ್ಚಿಕೊಂಡಿದ್ದೀರಾ ಅಂತ ನನಗ್ ಗೊತ್ತು. ಅಯ್ಯಮ್ಮ, ಕೈಗಳನ್ನ ಬೇಗ ಸರಿಯಾಗಿ ಜೋಡಿಸ್ಬಿಡಿ. ಮೊದ್ಲೇ ಬಾಕ್ಸರ್ ಅನ್ನ ಗೂಳಿ ತರ ಓಡಾಡ್ತಾ ಇದ್ದಾನೆ, ಮತ್ತೊಂದ್ಸರಿ ನನ್ನ ಪೀಸ್ ಪೀಸ್ ಮಾಡಕ್ ಬಿಡ್ತಾನೆ. ಯಾರ ಓಕೆ, ಏನೋ ದೊಡ್ಡದಾಗಿ ಬಂದ್ಬಿಟ್ಟ ಬಾಕ್ಸರಣ್ಣ, ನಮ್ಮನ್ನೆಲ್ಲ ಎದುರಿಸ್ಬಿಡ್ತೀನಿ ಅಂತ. ಈಗ ಅವನು ಇಡೀ ಫುರ್ಫುರಿ ನಗರ ತುಂಬಾ ಗೂಳಿ ತರ ಓಡಾಡ್ತಾ ಇರ್ತಾನೆ ಅಲ್ವಾ? ಮತ್ಲು ಈ ಪಕ್ಕದಲ್ಲಿದೆಯಲ್ಲ ಮರ, ನಾವು ಆವಾಗ್ಲಿಂದ ಮೇಲಕ್ಕೆ ಕೆಳಕ್ಕೆ ಹಾರ್ತಾ ಇದ್ವಲ್ಲೋ, ಆವಾಗ್ಲಿಂದ ನಮ್ ಜೊತೆ ಇದು ಹಾರ್ತಾ ಇತ್ತಾ? ಮೋಟೋ ಮರ ಹಾರ್ತಾ ಇಲ್ಲ ಕಣ, ಬಾಕ್ಸರಣ್ಣ ಕೆಳಗಡೆಯಿಂದ ಎಳಿತಾ ಇದ್ದಾನೆ. ಡಾಕ್ಟ್ರಣ್ಣ ಸ್ಪೀಡಾಗಿ ಓಡಿಸಿ ನೀವು. ನನಗಂತೂ ಐಸ್ ಕ್ರೀಮ್ ಅಂಗಡಿ ಅವನ ಮೇಲೆ ಡೌಟ್ ಕಣ ಮೋಟೋ. ಅವನ ವಾಯ್ಸು ಜಾನ್ ಥರ ಇತ್ತು ಕಣ. ಮತ್ತೆ ಅವನಿಗೂ 2 ಅಸಿಸ್ಟೆಂಟ್ಗಳಿದ್ರು ಕಣ. ಐಡಿಯಾ, ಇವಾಗ ಜಾನ್ಗೆ ಸರಿಯಾಗಿ ಬುದ್ಧಿ ಕಳ್ಸೋಣ. ಬನ್ನಿ ನನ್ನ ಜೊತೆ. ಓಕೆ, ಏನ್ ನಡೀತಾ ಇದೆ ಇಲ್ಲಿ? ಜಾನ್, ನನ್ನ ಹತ್ರ ಮುರ್ದಾಕೋದು ಹೊಡೆದಾಕೋದು ಅನ್ನೋದು ಫ್ರೀ ಆಫರ್ ಇದೆ ಕಣೋ, ಅದನ್ನ ನಿನಗೆ ಕೊಡಕ್ ಬಂದಿದ್ದೀನಿ. ಬಾಕ್ಸರಣ್ಣ, ನೀವು ನಮ್ಮವ್ರಿಗೂ ಬರಬೇಕು ಅಂದ್ರೆ ಮೊದಲು ಮುಂದ್ಗಡೆ ಇದೆಯಲ್ಲ ಗೋಡೆ ಹೊಡೆದು ಬರ್ಬೇಕಾಗುತ್ತೆ. ನಾನು ಯಾವ ಗೋಡೆ ನನ್ನ ಬಿಟ್ಬಿಡ್ರಪ್ಪ. ಅಯ್ಯೋ, ಜಾನ್, ಬಾಕ್ಸರಣ್ಣಂಗೆ ಸತ್ಯ ಏನು ಅಂತ ಹೇಳ್ಬಿಡು. ಬಾಕ್ಸರಣ್ಣ, ಎಲ್ಲ ಕಿರಿಕ್ಗಳು ನಂದೇನೆ. ನಿಮ್ ಕಾರು ಮತ್ತೆ ನಿಮ್ ಜ್ಯುವೆಲ್ರಿನೆಲ್ಲ ಕದ್ಬಿಟ್ಟಿದ್ದೀನಿ. ಕಾರಲ್ಲಿ ನಿಂತ್ಕೊಂಡಿದೆ ನೋಡಿ, ಮತ್ತೆ ಆ ಮರದಲ್ಲಿ ಜ್ಯುವೆಲ್ರಿ ನೆತ್ತಾಕಿದ್ದೀನಿ. ಮೋಟು ಬತ್ಲು, ಐ ಆಮ್ ವೆರಿ ಸಾರಿ. ಜಾನ್ ಇಂದ ನೀವೆಲ್ಲ ನನ್ನ ಕೈಲಿ ತುಂಬಾ ಒದೆ ತಿಂದ್ರಿ. ಫ್ರೆಂಡ್ಶಿಪ್ ಅಲ್ಲಿ ಇವೆಲ್ಲ ಮಾಮೂಲಿ ಅಲ್ವಾ? ನಾನೀಗ ಓಡ್ ಬರ್ತೀನಿ. ಮತ್ಲು ಬಾಕ್ಸರಣ್ಣಂಗೆ ಪಾಪ ಎಷ್ಟು ತೊಂದರೆ ಆಯ್ತು ಅಲ್ವೇನೋ, ಅದಕ್ಕೆ ಬಾಕ್ಸರಣ್ಣಂಗೆ ನಾವು ಒಂದು ಒಳ್ಳೆ ಗಿಫ್ಟ್ ಕೊಟ್ರೆ ಹೆಂಗಿರುತ್ತೆ ಅಲ್ವಾ?
ಬಾಕ್ಸರ್ ಅಣ್ಣ ನಾವು ನಿಮ್ಗೆ ಅಂತ ಒಂದು ಸ್ಪೆಷಲ್ ಕ್ರೈಮ್ ಪಂಚಿಂಗ್ ಬ್ಯಾಗ್ ತಗೊಂಡಿದೀವಣ್ಣ ಟ್ರೈ ಮಾಡಿ ನೋಡಿ ಅಣ್ಣ ಬಾಕ್ಸಿಂಗ್ ಅಲ್ಲಿ ಮಜಾ ಡಬಲ್ ಆಗ್ಬಿಡುತ್ತಣ್ಣ ನೀವ್ ಎಷ್ಟು ಜೋರಾಗಿ ಹೊಡಿತೀರೋ ಅಷ್ಟೇ ಜೋರಾಗಿ ಇದು ಅಳುತ್ತಣ. ಆಗ್ಲೇ ಗೊತ್ತಾಗ್ಬಿಡುತ್ತೆ ನೀವು ಹೊಡೆಯೋ ಪಂಚಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ. ವಾವ್, ಕ್ರೈಮ್ ಪಂಚಿಂಗ್ ಬ್ಯಾಗ್ ಹೊಡಿಲಿ ನೋಡ್ತೀನಿ. ಅಯ್ಯೋ ಹೊಡಿತಾ ಇದ್ದಾರೆ, ಜೋರಾಗಿ ಹೊಡಿತಾ ಇದ್ದಾರೆ. ಚಿಂಗಂ ಸಾರ್ ಕಾಪಾಡಿ ಸಾರ್, ನನ್ನ ಯಾರಾದ್ರೂ ಹೊರಗಡೆ ಹೇಳ್ಕೊಡಿ ಸಾರ್. ಏಯ್ ಮೊಟ್ಟು ಪತ್ಲು, ಈ ಬ್ಯಾಗ್ ನಿಜವಾಗ್ಲೂ ಅಳ್ತಾ ಇದೆ. ನನಗಂತೂ ತುಂಬಾ ಮಜಾ ಬಂತು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊಳ್ಳೆ ಗಿಫ್ಟು ನನ್ನ ಜೀವನದಲ್ಲಿ ನನಗೆ ಯಾರು ಯಾವತ್ತೂ ಕೊಟ್ಟಿಲ್ಲ. ಓ, ಅವಾಗ ಎಂಜಾಯ್ ಮಾಡ್ತೀರಿ ಬಾಕ್ಸರ್ ಅಣ್ಣ. ಅಯ್ಯೋ Watch India's largest kids library only on Geo Hotstar. Download the app now.